ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಹಿಂಗಿದ್ದೀನಿ. ಏನಿದು ನನ್ನ ಅವತಾರ ನೋಡಿ ಹೆದರ್ಕೋಬೇಡಿ. ಟೈಮ್ 9:30. ಸುಸ್ತಾಗೋಯ್ತು ಗೈಸ್, ಸುಸ್ತಾಗೋಯ್ತು. 3 ಗಂಟೆಗೆ ಎದ್ದಿದ್ದು. ಜಸ್ಟ್ ನಾವು ಸ್ನಾನ ಮಾಡಿ ಬಂದೆ. ಫ್ಯಾನ್ ಶೆಕೆ, ಬಿಸಿ ನೀರು ಸ್ನಾನ. ಸುಸ್ತಾಗೋಯ್ತು. ಏನು ಮುಖಕ್ಕೆ ಏನೂ ಹಾಕಿಲ್ಲ. ಸೊ ಮುಖ ಏನೂ ರೆಡಿ ಮಾಡಿಲ್ಲ, ಸುಮ್ಮನೆ ಸುಸ್ತಾಗೋಯ್ತು. ಕೂತ್ಕೊಂಡ್ಬಿಟ್ಟಿದ್ದೀನಿ ಫ್ಯಾನ್ ಹಾಕ್ಕೊಂಡು, ಬಿಸಿನೀರು ಸ್ನಾನ ಮಾಡಿಕೊಂಡು. ಯಪ್ಪ ಏನು ಬಿಸಿಲು, ಏನು ಶೆಕೆ. 9:30 ಇವಾಗ, ಬಟ್ ಆದರೆ 12 ಗಂಟೆ ಬಿಸಿಲು ಥರ ಹೊಡಿತಾ ಇದೆ. ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ. ಏನಪ್ಪ ವಿಷಯ, ಏನಪ್ಪ ಟಾಪಿಕ್ ಅಂದರೆ, ಬೆಳಗ್ಗೆಯಿಂದ ಏನೇನಾಯಿತು, ಏನು ಬ್ರೇಕ್ಫಾಸ್ಟ್ ಮಾಡಿದೆ, ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸಖತ್ತು ಒಂದು ಸೈಡ್ ಫುಲ್ಲು ತಲೆ ನೋಯ್ತದೆ ಬೆಳಗ್ಗೆಯಿಂದ. ಬಟ್ ಆದರೂ 3 ಗಂಟೆಗೆ ಎದ್ದು ವಾಕ್ ಮುಗಿಸ್ಕೊಂಡು ಬಂದು ತಿಂಡಿ ಮಾಡಿ 3 ಬಾತ್ರೂಮ್ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ದೇವ್ರ ಮನೆ ಕ್ಲೀನ್ ಮಾಡಿ, ಅಪ್ಪ ಸಾಕು ಗೈಸ್. ಹೆಣ್ಮಕ್ಳಾಗಂತೂ ಉಡಬಾರ್ದು. ಸಾಕು ಸಾಕು ಸಾಕು. ನಗಂತದೆಲ್ಲ ನಿಂಗೂ ಗೊತ್ತಾಗುತ್ತೆ. ಈಗ ನಗ್ತವಳೆ ಅಕ್ಕ. ನನಗೇನು ಹಾರಿಸ್ಬೇಡ, ತಲೆ ನೋಯ್ತೈತೆ. ಆಯಿತು ಪರವಾಗಿಲ್ಲ. ತಲೆಗೆ ಯಾಕೆ ಹೊಡಿತಾ ಇದೆಯಾ? ಮಾತ್ರೆ ಥರ ಕಳಿಸಿದ್ದೀನಿ ಗೈಸ್ ನಮ್ಮ ಹುಡುಗನ. ಅವನಿಗೂ ತಿಂಡಿ ಕೊಟ್ಟೆ, ಮಾತ್ರೆ ತಿನ್ನಬೇಕು. ಹಾರಿಸ್ಬೇಡ, ತಲೆ ನೋಯ್ತೈತೆ. ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಯಾಕೋ ಬ್ಲರ್ ಆಗ್ತಾಯಿದೆ. ನಾನಿವತ್ತು 2:30-3 ಗಂಟೆಗೆ ಎಚ್ಚರಿಕೆ ಆಗಿಬಿಡ್ತು. ಎದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ ನನ್ನ ರೆಗ್ಯುಲರ್ ರೊಟೀನ್ಗೆ ನಾವು ವಾಪಸ್ಸಾಗಿದ್ದೀವಿ ಅಂತಲೇ ಹೇಳ್ಬೋದು. ಏನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಅಂದರೆ, ವಾಕ್ ಮಾಡ್ತಾ ಇರೋದಂಥದ್ದಲ್ಲ. ನಾವು ಆಲ್ಮೋಸ್ಟ್ 3-4 ಮಂತ್ಸ್ ಆಯಿತು ನಾವು ವಾಕಿಗೆ ಬಂದು. ಬಟ್ ನಾಯಿಗಿರೋ ನಿಯತ್ತು ಪ್ರತಿ ಸಲ ಹೇಳ್ತಿರ್ತೀನಿ, ಮನುಷ್ರಿಗೆ ನರ್ಮಶ್ರಿಗೆ ಇರೋದೇ ಇಲ್ಲ ಅಂತ. ನಮ್ಮ ಜೊತೆನೇ ಪಾರ್ಕಿಗೆ ಬರುತ್ತೆ, ನಾವು ವಾಕ್ ಮಾಡೋ ತನಕ ಅದು ನಮ್ಮ ಜೊತೆನೇ ವಾಕ್ ಮಾಡುತ್ತೆ. ಸೊ ನಾಯಿ ಈಸ್ ದ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ನೋಡಿ, ನಾವು ನಿಂತ್ಕೊಂಡ್ರೆ ಅದು ನಿಂತ್ಕೊಳ್ಳುತ್ತೆ, ನಾವು ಓಡಾಡಿದ್ರೆ ಅದು ಓಡಾಡುತ್ತೆ. ಸೊ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಚಪಾತಿ ಹಿಟ್ಟಂತೂ ಕಲಸಿ ಇಟ್ಬಿಟ್ಟೆ. ಇವತ್ತು ನಾನು ಕಡಿಮೆ ಅಂದರೂ ಒಂದು 8-9 ಜನಕ್ಕೆ ತಿಂಡಿ ಮಾಡಬೇಕು. ಯಾಕೆ ಏನು ಎತ್ತ ಅಂತ ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗತ್ತೆ. ಸೊ ಬೇಗ ಎಲ್ಲ ಮಾಡ್ಕೊಳ್ಳೋಣ ಅಂತ ಆಲೂಗಡ್ಡೆ ಇತ್ತು, ಬೇಯಿಸಿದೆ. ಆಲೂಗಡ್ಡೆ ಪಲ್ಯ ಮಾಡಿ, ಚಟ್ನಿ ಮಾಡಿ, ಚಪಾತಿ ಮಾಡಿಬಿಡೋಣ ಅಂತ. ಇನ್ನು ನನಗಿವತ್ತು ತುಂಬ ಕೆಲಸ ಆಯಿತು. ದೇವ್ರ ಮನೆ ಕ್ಲೀನ್ ಮಾಡಬೇಕು, ಜೊತೆಗೆ ವಾಶ್ರೂಮ್ಸ್ ಕ್ಲೀನ್ ಮಾಡಬೇಕು. 3 ವಾಶ್ರೂಮ್ ಕ್ಲೀನ್ ಮಾಡಬೇಕಿತ್ತು. ಕೆಲಸ ಅಂತೀವಿ 1 ಅವರ್ ಅಲ್ಲಿ ವಾಕ್ ಮಾಡಿ ಬಂದು ಇಲ್ಲಿ ಮನೇಲಿ ಕೆಲಸ ಮಾಡೋದು ಇದೆಯಲ್ಲ, ಟಯರ್ಡ್ನೆಸ್ಸು. ಇಷ್ಟು ದಿನ ವಾಕ್ ಮಾಡಿಲ್ಲ. ಈಗ ವಾಕ್ ಮಾಡ್ತಾ ಇರೋದಕ್ಕೆ ನನ್ನ ಥೈಡ್ಸ್ ಅಂದರೆ ತೊಡೆ ಎಷ್ಟು ನೋವುತ್ತೆ ಗೊತ್ತಾ ಗೈಸ್, ಅದು ಹೇಳೋರಿಗೆ ಅರ್ಥ ಆಗೋದು. ಆಲೂಗಡ್ಡೆ ಪಲ್ಯ ನೀವೆಲ್ಲರೂ ಮಾಡ್ತೀರಾ, ನಾನು ಮಾಡ್ತೀನಿ. ಸೇಮ್ ಒಂದೇ ಪ್ರೊಸೀಜರ್. ಆಲೂಗಡ್ಡೆ ಬೇಯಿಸ್ಕೊಳ್ಳೋದು, ಈರುಳ್ಳಿ, ಸ್ವಲ್ಪ ಅರಿಶಿನ, ಹಸಿಮೆಣ್ಸಿಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಕರಿಬೇವು ಒಗ್ಗರಣೆಗೆ ಹಾಕ್ಕೊಳ್ಳೋದು. ಜೊತೆಗೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಕಾಯಿ ತುರಿ, ಚೂರು ನಿಂಬೆ ರಸನ ಮೇಲೆ ಹಾಕ್ಕೊಳ್ಳಿ. ಈ ಹೋಟೆಲಲ್ಲಿ ಅಥವಾ ಕೇಟ್ರಿಂಗಲ್ಲಿ ಮಾಡ್ತಾರಲ್ಲ ಆ ರೀತಿ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ. ದೋಸೆಗೆ ಒಳ್ಳೆ ಬೆಸ್ಟ್ ಕಾಂಬಿನೇಷನ್. ಬಟ್ ನಾನು ದೋಸೆ ರುಬ್ಬಿಟ್ಟಿರಲಿಲ್ಲ. ಚಪಾತಿಗೆ ಇನ್ನೇನು ಮಾಡೋದು, ಅರ್ಜೆಂಟಾಗಿ ಇನ್ನೇನಾದರೂ ಮಾಡಬೇಕಲ್ಲ, ಪ್ರತಿ ಸಲ ಟೊಮೆಟೊ ಗೊಜ್ಜೆ ಮಾಡ್ತಿರ್ತೀನಿ. ಅದಕ್ಕೆ ಇವಾಗ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿಬಿಡೋಣ ಅಂತ. ಸೊ ಬೇಗ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಚಪಾತಿ ರೊಟ್ಟಿ ಮಾಡಿದ್ರೆ ಎಲ್ಲಿ ಬೇಗ ಆಗುತ್ತೆ, ನೀವೇ ಹೇಳಿ, ಬೇಗ ಆಗುತ್ತಾ? ನಾವು ಇವಾಗೆಲ್ಲ ಒಂದು ಕಡೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಎಲ್ಲ ಬೇಗ ಫಟ ಒಬ್ಬಳೇ ಇರೋದು, ನಾನೊಬ್ಬಳೇ ಇರೋದು, 2 ಕೈ. ಎಲ್ಲನೂ ಅಟ್ ಎ ಟೈಮ್ ಇನ್ ಟೈಮ್ಗೆ ಮ್ಯಾನೇಜ್ ಮಾಡಬೇಕಲ್ಲ, ಅದು ಮ್ಯಾಟರ್ ಆಗೋಂಥದ್ದು. ಅದ್ರ ಜೊತೆ ಈ ಫ್ರಿಜ್ನ ಕ್ಲೀನ್ ಮಾಡಿ ಸುಮಾರು ದಿನ ಆಗೋಗಿತ್ತು. ನನಗೆ ಒಂದು ಹಿಡ್ಕೊಂಬಿಟ್ರೆ ಅದು ಆಗೋ ತನಕ ಬಿಡೋಲ್ಲ. ಇವತ್ತು ಎಲ್ಲ ಪ್ರತಿಯೊಂದು ಡೀಪ್ ಕ್ಲೀನ್ ಮಾಡ್ತಿದ್ದೀನಲ್ವಾ. ಈ ಫ್ರಿಜ್ ಏನು ಮಾಡಿತ್ತು ಅಂತ ಹೇಳಿ ಅದು ಕೂಡ ಎಲ್ಲ ಡೀಪ್ ಕ್ಲೀನ್ ಮಾಡಿದೆ. ಸತೀಶು ಜ್ಯೂಸು ಅಂತ ಹೇಳಿ ಎಲ್ಲ ನೀರಿಟ್ಟು ಫ್ರಿಜ್ಜೆಲ್ಲ ಹಾಳು ಮಾಡಿದರು. ಮೀನ್ಸ್ ಅಂದರೆ ಗಲೀಜು ಮಾಡಿದರು. ಪ್ರತಿಯೊಂದು ಎಲ್ಲ ಐಸ್ ಕ್ರೀಮ್ಸ್ ತಿಂದು ಕವರ್ಸು ಅಲ್ಲೇ ಖಾಲಿಯಾಗಿರೋ ಐಸ್ ಕ್ರೀಮ್ ಕವರು ಬಿಸಾಕಿಲ್ಲ. ಈ ಮಕ್ಕಳಿಗೆ ಎಷ್ಟೊತ್ತಿಗೆ ರಜಾ ಮುಗಿಯತ್ತಪ್ಪ ಅಂತ ಅನ್ಸಿರುತ್ತೆ. ನಾನೊಬ್ಳಿಗಲ್ಲ, ಎಲ್ಲ ಪೇರೆಂಟ್ಗೂ ಇದು ಅನಿಸುತ್ತೆ.
ಸ್ಕೂಲ್ ಇದ್ದರೆ ಸರಿ ಗೈಸ್, ಬೆಳಗ್ಗೆ 8ಕ್ಕೆ ಹೋಗಿ ಸಂಜೆ 5ಕ್ಕೆ ಬರಬೇಕು. ಆಗ ನಮಗೂ ಸ್ವಲ್ಪ ರೆಸ್ಟ್ ಅನ್ನೋದು ಸಿಗುತ್ತೆ, ಮನೆ ಶಾಂತವಾಗಿರುತ್ತೆ, ಕಿರಿಕಿರಿ ಇರೋದಿಲ್ಲ ಅಲ್ವಾ. ಸೊ ಈ ಸಮ್ಮರ್ ಹಾಲಿಡೇಸ್ ಅನ್ನೋದೇ ಬೇಡ, ದಸರಾ ಹಾಲಿಡೇಸ್ ಅನ್ನೋದೇ ಬೇಡ, ಯಾರಿಗೂ ಹಾಲಿಡೇಸ್ ಕೊಡಬಾರ್ದು. ಸೊ ಜೋಕ್ಸ್ ಅಪಾರ್ಟ್, ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಎಲ್ಲನೂ ಎತ್ತಿಕ್ಕೋ. ನಿನ್ನೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿದ್ದೆ, ಅದು ಸ್ವಲ್ಪ ಇತ್ತು, ಎಲ್ಲ ಬೇರೆ ಪಾತ್ರೆಗೆ ಹಾಕಿ ನೀಟಾಗಿ ಫ್ರಿಜ್ನ ಕ್ಲೀನ್ ಮಾಡಿಬಿಟ್ಟೆ ಫಸ್ಟು. ಪಲ್ಯ ಆಗಿದ ತಕ್ಷಣ ಆ ಕಡೆಯಿಂದ ಕಸ ಹೊಡ್ಕೊಂಬಿಡೋಣ ಅಂತ ಹೇಳಿ. ಇನ್ನು ಚಪಾತಿ ಮಾಡಬೇಕಿತ್ತು, ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತು, ವಾಶ್ರೂಮ್ಸ್ ಕ್ಲೀನ್ ಮಾಡಬೇಕಿತ್ತು. ಪಾತ್ರೆ ನೋಡಿ ಗೈಸ್, ಒಂದು ಲಾಟ್ ಪಾತ್ರೆ ಗುಡ್ಡೆ ಹಾಕಿದ್ದೀನಿ. ಸೊ ಈಗ ಫಟಾಫಟ ಅಂತ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಪಾತ್ರೆ ತೊಳೆದಾಕ್ಬಿಡ್ತೀನಿ, ಕಣ್ಣು ಬಿಡೋ ಅಷ್ಟರಲ್ಲಿ. ಈ ಮಾಡೋ ಕೆಲಸಕ್ಕೆ ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ, ಎಲ್ಲರೂ ಮಾಡ್ತೀರಾ, ನಾನು ಮಾಡ್ತೀನಿ, ಅದರಲ್ಲಿ ಏನು ಹೊಸದಲ್ಲ. ಫಟ್ ಅಂತ ಪಾತ್ರೆ ತೊಳೆದಾಯಿತು, ಸಜ್ಜ ಫುಲ್ ನೀಟಾಗಿ ಕ್ಲೀನ್ ಮಾಡಾಯಿತು. ಈಗ ಚಪಾತಿ ಮಾಡ್ತಾಯಿದ್ದೀನಿ, ಪ್ಲೈನ್ ಚಪಾತಿ ಹಿಟ್ಟಲ್ಲಿ ಮಾಡ್ತಾಯಿಲ್ಲ, ಅರ್ಧ ಗೋಧಿ ಹಿಟ್ಟು ಅರ್ಧ ಜೋಳದ ಹಿಟ್ಟು ಮಿಕ್ಸ್ ಮಾಡಿ ಚಪಾತಿ ಮಾಡ್ತೀನಿ ನಾನು ಯಾವಾಗಲೂ ಹಾಗೆ. ಚಪಾತಿ ಮಾತ್ರ ಫುಲ್ಕಾ ಥರ ಉಬ್ಬರ್ತಾಯಿದ್ದು. ಯಾವುದೇ ಕಾರಣಕ್ಕೂ ಈ ಮೈದಾ ಈ ಥರದ್ದೆಲ್ಲ ಯೂಸ್ ಮಾಡಬೇಡಿ. ಸೊ ಹೆಲ್ತ್ಗೆ ಒಳ್ಳೆಯದು ಅಲ್ಲ. ತುಪ್ಪ ಹಾಕಿ ಬೇಯಿಸ್ತಾ ಇದ್ದೀನಿ, ತುಂಬ ಸಾಫ್ಟಾಗಿ ಬರುತ್ತೆ ಗೈಸ್. ಒಂದ್ಸಲಿ ಈ 1 ಲೋಟ ಗೋಧಿ ಹಿಟ್ಟು 1 ಲೋಟ ಜೋಳದ ಹಿಟ್ಟು ಹಾಕಿ ಮಾಡಿ ನೋಡಿ, ಎಷ್ಟು ಚಪಾತಿ ಸುಟ್ಟಿದ್ದೀನಿ. ಜಸ್ಟ್ ನಾವು ಇನ್ನೂ 7 ಗಂಟೆ ಆಗಲೇ ಸ್ನಾನ ಮಾಡಿಕೊಂಡು ಬಾರಮ್ಮ ತಿಂಡಿ ಕೊಡು ಅಂತ ಬಂದಿದ್ದಾನೆ ನನ್ನ ಕುಲಪುತ್ರ. ಅವ್ರಿಗೆ ಏನೇ ಇದ್ದರೂ 7 ಗಂಟೆಗೆ ತಿಂಡಿ ಆಗಿಬಿಡ್ಬೇಕು, ಯಾರೇನಾದರೂ ಮಾಡ್ಕೊಳ್ಳಿ, ತಿಂಡಿ ಆಗಿಬಿಡ್ಬೇಕು ಅವ್ರಿಗೆ. ನೋಡಿದ್ರಾ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತ. ಪಾತ್ರೆ ಎಲ್ಲ ತೊಳೆದಾಯ್ತು, ಸಿಂಕು ಎಲ್ಲ ಕ್ಲೀನ್ ಮಾಡಾಯಿತು. ಇನ್ನೇನಿದ್ರು ಮನೆ ಕಸ ಗುಡಿಸಿ ನೋಡಿ, ಇಷ್ಟು ಪಾತ್ರೆ ತೊಳೆದಿಟ್ಟಿದ್ದೀನಿ. ಮನೆಯೆಲ್ಲ ಒರೆಸ್ಕೊಂಬಿಟ್ಟು ಬೇಗ ಆಮೇಲೆ ಸ್ನಾನ ಮಾಡಿ ವಾಶ್ರೂಮ್ ತೊಳೆದ್ಬಿಟ್ಟು ಸ್ನಾನ ಮಾಡೋಣ ಅಂತ. ಸೊ ಫಟ್ ಅಂತ ಈಗ ಮನೆ ಕಸ ಎಲ್ಲ ಗುಡಿಸಿ ಮಾಪ್ ಮಾಡ್ಕೋತಾ ಇದ್ದೀನಿ. ಹಾಸಿಗೆ ಮೇಲ್ಗಡೆದು ಸೋಫಾ ಕವರ್ದು ಎಲ್ಲ ಚೇಂಜ್ ಮಾಡಿದೆ. ಬೇಗ ಹೋಗಿ ವಾಶ್ರೂಮ್ಸ್ ಎಲ್ಲ ನೀಟಾಗಿ ಫಳ ಅಂತ ಉಜ್ಜಿ ತಿಕ್ಕಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಈಗ ದೇವ್ರ ಮನೆ ಕೆಲಸ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ದೇವ್ರ ಮನೆ ಕೆಲಸ ಒಂದು ಮಾಡಿಟ್ಬಿಟ್ರೆ ಯಾವಾಗಲಾದರೂ ದೀಪ ಹಚ್ಕೋಬೋದು, ಪೂಜೆ ಮಾಡ್ಕೋಬೋದು. ನಾನು ಸ್ನಾನ ಮಾಡಿಯೇ ದೇವ್ರ ಮನೆ ಕೆಲಸ ಮಾಡೋಂಥದ್ದು. ಬಟ್ ಪ್ರತಿಯೊಂದು ಕ್ಯಾಪ್ಚರ್ ಮಾಡೋಕ್ಕೆ ಯಾರಾದರೂ ಒಬ್ಬರು ವಿಡಿಯೋಗ್ರಾಫರ್ನ ನೇಮಿಸ್ಕೋಬೇಕು ನಾನು. ಈ ಮಕ್ಕಳಂತೂ ಈ ನಡುವೆ ಕೈಗೆ ಸಿಗಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಈ ವಿಡಿಯೋ ಕ್ರಿಯೇಟರ್ಗೆ, ಇನ್ಫ್ಲೂಯೆನ್ಸರ್ಸ್ಗೆ ಪಕ್ಕಾ ಅನುಭವ ಆಗಿರುತ್ತೆ. ನನ್ನ ಮಾತು ನಿಜ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ. ಇವತ್ತಂತೂ ಒಂಥರ ಸ್ಪೆಷಲ್ ಡೇ. ಸುಮಾರು ತಿಂಗಳಿಂದ, ವರ್ಷದಿಂದ ಅನ್ಕೋತಾ ಇದ್ದೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಬಟ್ ಹೋಗೋಕ್ಕಾಗಿರಲಿಲ್ಲ. ಫೈನಲಿ ಇವತ್ತು ಹೋಗೋಣ ಅಂತ ಡಿಸೈಡ್ ಮಾಡಿಯೇ ಎಲ್ಲ ಹೋಗಿ ಸಿಂಪಲ್ಲಾಗಿ ಪೂಜೆ ಕೂಡ ಮನೇಲಿ ಎಲ್ಲ ಕಡೆ ದೀಪ ಹಚ್ಚಿಟ್ಟಿಲ್ಲ. ವಾರ ಏನೂ ಇಲ್ಲ ಇವತ್ತು ನಮಗೆ, ಆದರೂ ಕೂಡ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿ ಅವನು ಇನ್ನೂ ತಿಂಡಿ ತಿಂತಾನೇ ಇದ್ದಾನೆ ಗೈಸ್. ನಾನು ಸ್ನಾನ ಮಾಡಿ ಬಂದು ದೇವ್ರ ಮನೆ ಕ್ಲೀನ್ ಮಾಡಿದ್ದೀನಿ, ಅವನು ಇನ್ನೂ ತಿಂಡಿ ಒಂದೊಂದು ಹಾಕೊಂಡು ತಿಂತಾನೇ ಇದ್ದಾನೆ. ನಮ್ಮ ತಿಂಡಿ ಕೊಟ್ಟೆ ಎಲ್ಲ ಅವಳೆ ಮಾಡಿರೋದು. ಅವಳೆ ಮಾಡಿರೋದು. ನಡಿ ಸಿಕ್ಕೊಡೆ. ಸರಿ ಆಯ್ತೇನಾ ನೋಡು, ಚಟ್ನಿ ಸರಿ ಆಯ್ತಾ? ಸುಸ್ತಾಗೋಯ್ತು ಇವತ್ತಂತೂ. ಹಾಂ ಅಲ್ಲ, ಅಷ್ಟೊತ್ತಿಗೆ ಎದ್ದಿದ್ದೀರಲ್ಲ ಕೆಲಸ. 3 ಬಾತ್ರೂಮ್ ತೊಳೆದಿದ್ದೀನಿ. ಅಯ್ಯೋ, ಇನ್ನು ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಇನ್ನು ಬಟ್ಟೆಗಳು ತೆಗಿಬೇಕು. ಅಯ್ಯಪ್ಪ. ಅಷ್ಟರಲ್ಲಿ ಸತೀಶ್ ಕೂಡ ಸ್ನಾನ ಮುಗಿಸಿ ಬಂದರು, ಅವ್ರಿಗೂ ತಿಂಡಿ ಕೊಟ್ಟೆ. ಈ ಮಕ್ಕಳದ್ದು ಒಂದು ಕಿತಾಪತಿ. ನನಗೆ ಗುರುಮಲಪ್ಪ ಬಂದರು, ಅವ್ರಿಗೂ ತಿಂಡಿ ಹಾಕಿಟ್ಟಿದ್ದೀನಿ. ಜೊತೆಗೆ ಅವರು ಪಂಚ ಸಡ್ಲ ಮಾಡೋರೆ. ಹುಚ್ಚ ನಂಬರ್ 1 ಅವ್ರಿಗೆ ಫಸ್ಟು ಟೀ ಎಲ್ಲ ಕೊಟ್ಟು ಅವ್ರಿಗೂ ತಿಂಡಿ ಕೊಟ್ಟು ನಾನು 2 ಚಪಾತಿ ತಿನ್ನೋಣ ಅಂತ ಹಾಕ್ಕೊಂಡೆ. ನನ್ನ ಕೈಲಿ ಆಗ್ತಾಯಿಲ್ಲ, ತಲೆನೋವು, ಏನು ಮಾಡಲಿ. ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಏನು ಪ್ರತಿಯೊಂದು ಹೇಳ್ತೀನಿ. ತಲೆನೋಯ್ತೈತೆ ಕೈ, ಸಿಕ್ಕಾಬಟ್ಟೆ ತಲೆನೋಯ್ತೈತೆ. ವಾಮಿಟಿಂಗ್ ಬಂದಂಗೆ ಐದೈತೆ. ಬಿಸಿಲಿಗೆ ಏನೋ ಗೊತ್ತಿಲ್ಲ, ಶೆಕೆ. ಇದೊಂದು ಕಾರ್ಡ್ ಸೆಟ್ ಹಾಕ್ಕೊಂಡಿದ್ದೀನಿ, ಏನು ವಿಪರೀತ ಶೆಕೆ. ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ಸೊ ಅದಕ್ಕೆ ಹೊಸ ಬಟ್ಟೆ. ಇದು ಯಾವತ್ತೂ ಹಾಕ್ಕೊಂಡಿಲ್ಲ. ಸುಸ್ತಾಯ್ತೈತೆ, ತಿಂಡಿ ತಿಂದೆ, ಬಟ್ ಆದರೂ ಫೈನಲಿ ರೆಡಿಯಾಗಾಯಿತು. ಸಿಂಪಲ್ಲಾಗಿ ಮಲ್ಟಿ ಕಲರ್ ಒಂದು ಒಲೆ ಹಾಕ್ಕೊಂಡಿದ್ದೀನಿ, ಒಂದು ಕರಿಮಣಿ ಚೈನ್ ಹಾಕ್ಕೊಂಡಿದ್ದೀನಿ. ಇದು ಫುಲ್ ಕಾಲರ್ ಕವರ್ ಇರೋದ್ರಿಂದ ನಾವೇನೇ ಆಕ್ಸೆಸರೀಸ್ ಹಾಕ್ಕೊಂಡ್ರೂ ಕಾಣಿಸೋದಿಲ್ಲ. ಸೊ ರೆಗ್ಯುಲರ್ ಬಳೆ, ಬ್ರೇಸ್ಲೆಟು, 4 ಉಂಗುರ ಹಾಕ್ಕೊಂಡಿದ್ದೀನಿ. ನೇಲ್ ಪಾಲಿಶ್ ಹಾಕೋಬೇಕು ಇವತ್ತಾದರೂ.
ಒಂದು ಪಫ್ ಹಾಕಿ ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡಿಕೊಂಡೆ. ಆ್ಯಸ್ ಯೂಶುವಲ್ ಗಂಧ ಕುಂಕುಮ ಇಷ್ಟೇ ನನ್ನ ಗೆಟ್ ರೆಡಿ. ತುಂಬ ಹೇರ್ ಫಾಲ್ ಆಗ್ತಾಯಿದೆ ಗೈಸ್, ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಎಲ್ಲೇ ಹೋಗಬೇಕಂದ್ರು ಈ ನಡುವೆ ನೇಲ್ ಪಾಲಿಶೇ ಸ್ಕಿಪ್ ಆಗಿಬಿಡುತ್ತೆ. ನೇಲ್ ಪಾಲಿಶ್ ಹಾಕೊಳ್ಳೋದೇ ಬಿಡ್ತೀನಿ. ಶೆಕೆ ಹೆಂಗಿದೆ, ಫ್ಯಾನ್ ಇರಲೇಬೇಕು. ಸೊ ಸಿಂಪಲಾಗಿ ಹಾಕ್ಕೊಳ್ಳೋಣ. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ, ಏನೂ ಜಾಸ್ತಿ ಮೇಕಪ್ ಏನಿಲ್ಲ. ಸಿಂಪಲಾಗಿ ಫೌಂಡೇಶನ್ನು ಹಾಕಿಲ್ಲ ಇವತ್ತು ನಾನು. ರೆಗ್ಯುಲರಾಗಿ ಹಾಕೋ ಕ್ರೀಮ್ ಹಾಕ್ಕೊಂಡು ಕಾಜಲು, ಕಣ್ಕಪ್ಪು, ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಕಮೆಂಟ್ ಮಾಡಿ ಬನ್ನಿ ಹೋಗುವ. ಕಾದು ಸಾಕಾಯಿತು. ಸತೀಶು ಸ್ವಲ್ಪ ಗಾಡಿ ಸರ್ವಿಸ್ಗೆ ಹೋಗಿದ್ರು, ನಮ್ಮದು ಈಕೋ ಕಾರ್ ಸರ್ವಿಸ್ಗೆ. ಸೊ ಅದೇನೋ ಕಟ್ ಆಗಿದೆಯಂತೆ, ಅದಕ್ಕೆ ಮೆಟೀರಿಯಲ್ ತರೋಕ್ಕೆ ಅಂತ ಹೋಗಿದ್ರು. ಬರಲೇ ಇಲ್ಲ. ಕಾಯ್ದು ಒಂದು ರೌಂಡು ನಿದ್ದೆ ಮಾಡಿಬಿಟ್ಟೆ ನಾನು, ಯಾಕಂದರೆ ಸಿಕ್ಕಾಬಟ್ಟೆ ಹೆಡ್ಡೇಕ್ ಇತ್ತು ಗೈಸ್. ಈಗ ಹೋಗ್ತಾ ಇದ್ದೀನಿ ನೋಡಿ, ನನಗೆ ಹೆಡ್ಡೇಕ್ ಇದೆ ಅಂತ ಅನ್ನಿಸ್ತಾ ಇದೆಯಾ. ನನಗೇನೇ ನೋವಿದ್ರು, ನನಗೇನೇ ಕಷ್ಟ ಇದ್ದರು ನಾನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ, ಶೇರು ಮಾಡ್ಕೊಳ್ಳಲ್ಲ ಗೈಸ್. ಹೀಗೆ ಮಾತಾಡಿಕೊಂಡು ಗುರುಮಲಪ್ಪ ಇದ್ದಿದ್ದ ಕಡೆ ಹಳೆಯ ಸ್ಟೋರಿ, ಹಳೆಯ ವಿಷಯಗಳು ಇದ್ದಿದ್ದೆ. ಸ್ವಲ್ಪ ಮಾತು ಜಾಸ್ತಿ, ತಲಹರಟೆನೂ ಜಾಸ್ತಿ. ಸೊ ಹೀಗೆ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಬಿಸಿಲು ನೋಡಿದ್ರೆ 12:30 1 ಗಂಟೆ ಬಿಸಿಲು ಥರ ಹೊಡಿತಾ ಇದೆ ಮುಖಕ್ಕೆ. ಯಪ್ಪ, ಈ ಬಿಸಿಲಲ್ಲಿ ಎಲ್ಲೂ ಹೋಗ್ಬಾರ್ದು ಅಂತ ಈಗ ಬೆಟ್ಟಕ್ಕೆ ಬನ್ನಿ ಏನು ಮಾಡೋರ ಮಾಡ್ತಾ ಇರ್ತಾರ. ಅಮಾಸೆ ಯಾವಾಗ? ಈಗ ಬೆಟ್ಟಕ್ಕೆ ಹೋಗ್ಬೇಕು. ಈಗ ಬೆಟ್ಟಕ್ಕೆ ಹೋಗ್ಬೇಕೇನ ನೀನು? ಈಗ ಅದಕ್ಕೆ ಹೋಗಾಕ ಅಮಾಸಿನ್ಗೆ ಹೋಗೋದು. ಈಗ ಅದಕ್ಕೆ ಹೋಗ್ಬೇಕ ಇಲ್ಲ ಅಂತಾನೆ ಇದಕ್ಕೆ ಬಂದಿರೋದು ನೀವೇನ್ರಿ? ಅಲ್ಲಿ 10-20 ಜನಕ್ಕೆ ಆಸ್ಪತ್ರೆ ಕೊಡೋ ಇರ್ತವೇನೋ, ಅವ್ರಿಗೆ ಪೇಮೆಂಟ್ ಕೊಟ್ಟಾರೆ, ಇವ್ರು ಖರ್ಚು ಕೊಟ್ಟಿ ಅಲ್ಲಿ ಕೆಲಸ ಇಲ್ಲದೆ ಇರೋದಕ್ಕೆ ಎಲ್ಲ ಲೆಕ್ಕಾಚಾರ ಹಾಕಿ ಜೀವನ ಕಳಿದ ಅವರು. ಏನಪ್ಪ ಜಯ, ಅಲ್ಲಿ ಕೆಲಸ ಇಲ್ಲದೆ ಇದ್ರು ನೀವು ಇದಕ್ಕೂ ಯಾಕೆ ಎಣ್ಣೆ ಮನೆಯಲ್ಲ ಹೋಗಿ ತಾಲೂಕ್ ಆಫೀಸ್ಗೆ ಹೋಗಿರಂತಲ್ಲ ಇಲ್ರಿ? ತಾಲೂಕ್ ಆಫೀಸ್ಗೆ ಇದಾ ಕಡಿದಿರ ಗುರುಮಲಪ್ಪ? ಯಾರೋ ಏನೋ ಮಾಡ್ಕೊಡ್ತಾರೆ. ಯಾರನ್ನೂ ನಂಬ್ಕೊಂಡಿಲ್ಲ ಅವರು. ಅವ್ರು ಎಲ್ಲೂ ಹೋಗಲ್ಲ, ಸುಮ್ನೆ ಎಲ್ಲ ಒಂದೇನೋ ಚೋಡ್ಬಿಟ್ಟು ಎಲ್ಲ ಹೋಗೋದಷ್ಟೇ. ಯಾವ ರೈತರ ಸಂಘಕ್ಕೂ ಹೋಗಲ್ಲ ಅವರು. ಅವ್ರು ಪೆಟ್ರೋಲ್ ಖಾಲಿ ಮಾಡ್ಕೊಂಡು ಹೋಯ್ತಿರೇನ್ರಿ? ಯಾವ್ದ BL2 ಅನ್ಕೋ ಹೋಗಲ್ಲ, ನಿಂತಿರೋದು ಮೀಟಿಂಗ್ ಒಂದ್ ಸತೀಶ್ ಅಂತೂ ಗುರುಮಲಪ್ಪನ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಾನ್ ಸ್ಟಾಪ್ ಆಗಿ ಮಾತಾಡ್ತಾರೆ. ಸೊ ನಮ್ಮ ಕನ್ನಂಬಾಡಿ KRS ಸೊ ನೀರಿಲ್ಲ, ಅಷ್ಟು ನೀರಿಲ್ಲ ಗೈಸ್. ಯಾಕಂದರೆ ಸಮ್ಮರ್ ಅಲ್ವಾ, ಮಳೆ ಆಗ್ತಾಯಿಲ್ಲ. ನಿಮ್ಮ ಕಡೆ ಎಲ್ಲ ಮಳೆ ಆಯಿತಾ? 1-2 ದಿನ ಮಳೆ ಬಂದು ಹೊರಟೋಯ್ತು. ಯಪ್ಪ, ವಿಪರೀತ ಶೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಹಬೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ವೆದರ್ನ ನೋಡಲಿಕ್ಕೆ ಚೆಂದ, ಎಲ್ಲ ಕಡೆ ಗ್ರೀನ್ರಿ, ಹಸಿರು ವಾತಾವರಣ. ನನಗಂತೂ ತುಂಬ ಇಷ್ಟ ಇದು. ಐಟಮ್ ಚಂದ್ರ ಯಾರಿಗೂ ಕೊಡ್ಲಿ ಮರಿ ಸೊ ಹಿಂಗೆ ಮಾತಾಡ್ತಾ ನಮ್ಮ ಹುಡುಗನ ಭಾಷೆ ನಿಮ್ಗೆ ಏನಾದರೂ ಅರ್ಥ ಆಗಿದ್ರೆ ಕಮೆಂಟಲ್ಲಿ ಹೇಳಿ. ನನಗೂ ಅರ್ಥ ಆಗಲ್ಲ ಅವನ ಭಾಷೆ. ಸೊ ಒಂದವೇ ಹುಡುಗಿರು ಕನಕಾಂಬರ ಹೂವು, ತುಳಸಿ ಫ್ರೆಶ್ ಆಗಿತ್ತು, ನಾಟಿ ತುಳಸಿ. ಸೊ ಗೈಸ್ ಮಾರು 300 ರೂಪಾಯಿನೋ 200 ರೂಪಾಯಿನೋ ಹೇಳಿದ್ರು. ಸತೀಶ್ ಗೊತ್ತಲ್ಲ, ಅವರಿಗೆಲ್ಲ ಕಡೆ ತಂದು ಅಭ್ಯಾಸ. ಚೌಕಾಸಿ ಮಾಡಿ ಹುಡುಗಿರಲ್ವ ಪಾಪ ಅಂತ ಅನ್ಕೋತೀವಿ, ಬಟ್ ಬಿಸ್ನೆಸ್ ಮೈಂಡು ಗೈಸ್ ಅಂತಾರ ಅಂದ್ಕೊಳ್ಳೋದು ಮಹಾಪರಾಧ. ಅಲ್ಲೇ ಹೂವು ಮತ್ತು ತುಳಸಿ 2 ತೊಗೊಂಡ್ವಿ ದೇವಸ್ಥಾನಕ್ಕೆ. ಕಟ್ತಾವ್ರೆ ಫುಲ್ಲು ಗೋಪುರ ಮಾಡಬೇಕಲ್ಲ, ರಾಜಗೋಪುರ. ನಾವು 5 ವರ್ಷ 6 ವರ್ಷ ಆಯಿತು ಬಂದು, ವೆಡ್ಡಿಂಗ್ ಆ್ಯನಿವರ್ಸರಿ ತೊಗೊಂಡ್ಬಿಟ್ಟು ಅರ್ಕೆ ಮಾಡ್ಕೊಂಡಿರ್ತಾರಲ್ಲ, ಇಷ್ಟು ದಿಂಡ್ರು ಇಷ್ಟು ಬೋರ್ಡ್ರಸ್ಸು ಅಂತ ಒಡಿಸ್ಕೊಟ್ರದು. ದಿಂಡು ಬೋರ್ಡ್ರಸ್ಸೇ, ಇದಕ್ಕೆ ಬೋರ್ಡ್ರಸ್ ಅಂತಾರೆ ಅದಕ್ಕೆ. ಸೊ ನಾವು ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಗೆ ಪೂಜೆ ಸಾಮಾನೆಲ್ಲ ತೊಗೋತಿದ್ದಂಗೆ ಅವ್ರು ಹೇಳಿದ್ರು 1:15 ಕ್ಲೋಸು, ಬೇಗ ಹೋಗಿ ಅಂತ. ನಾವು ಚಪ್ಪಲ್ನ ಕಾರಲ್ಲೇ ಬಿಟ್ಟು ಬಂದಿದ್ದಕ್ಕೂ ಅದಕ್ಕೂ ಪ್ರತಿಯೊಬ್ಬರು ಕಾಲು ಭೂಮಿ ಮೇಲೆ ಇಡೋಕ್ಕೆ ಆಗ್ತಿರಲಿಲ್ಲ. ಏನು ಉರಿ ಗೈಸ್, ಅಷ್ಟು ಬಿಸಿಲು, ಮಣ್ಣು, ಆ ಡಸ್ಟು ಪ್ರತಿಯೊಂದು ಕಾಯ್ದೊಟ್ಟೋಗಿದೆ. ಸೊ ಫೈನಲಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಎಸ್, ಅಫ್ಕೋರ್ಸ್ 100% ನಾವು ಬಂದಿರೋದು
KR ಪೇಟೆ ತಾಲೂಕು. ಸೊ ನಮ್ಮ ಮೈಸೂರಲ್ಲೇ ಇರೋಂಥ, ನಮ್ಮ ಮೈಸೂರು ಡಿಸ್ಟಿಕ್ಕಿಗೆ ಸೇರಿರೋಂಥ ಭೂವರಹಸ್ವಾಮಿ ಕ್ಲೋಸ್ 1:15 ಎದ್ನೋ ಬಿದ್ವೋ ಅಂತ ಓಡ್ಕೊಂಡು ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳಿ ಬಂದ್ವಿ. ಭೂವರಹಸ್ವಾಮಿ ಟೆಂಪಲ್. ಆಲ್ಮೋಸ್ಟ್ ಈ ದೇವಸ್ಥಾನ ಎಲ್ರಿಗೂ ಗೊತ್ತಿರುತ್ತೆ, ಎಲ್ರಿಗೂ ಚಿರಪರಿಚಿತ. ನಾನೇನು ಹೊಸ್ದಾಗಿ ಹೇಳಬೇಕಾಗಿಲ್ಲ. ನಮ್ದು ಯಾವುದೇ ಭೂಮಿ ವ್ಯಾಜ್ಯ ಇದ್ದರೂ ಕೂಡ, ನಾವು ಸೈಟ್ ತೊಗೋಬೇಕು ಅಂದರೂ ಕೂಡ, ನಾವು ಹೊಸ್ದಾಗಿ ಮನೆ ಕಟ್ಟಬೇಕು ಅಂದರೂ ಕೂಡ ಇಲ್ಲಿ ಬಂದು ಹರಕೆ ಮಾಡಿಕೊಂಡು, ಇಲ್ಲಿ ಇಟ್ಟಿಗೆ ತೊಗೊಂಡು ಮಣ್ಣು ತೊಗೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿ ನಾವು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಒಂದು ಪದ್ಧತಿ. ನಾನು ಗರ್ಭಗುಡಿ ವಿಡಿಯೋ ಮಾಡೋಂಗಿರಲಿಲ್ಲ, ಬಟ್ ಆದರೂ ಕೂಡ ನಿಮ್ಮೆಲ್ರಿಗೂ ತೋರಿಸೋಣ ಅಂತ ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀನಿ. ದೇವ್ರನ್ನ ನೋಡ್ಕೊಳ್ಳಿ. ಸೋ ಬ್ಲೆಸ್ಸಡ್. ತುಂಬ ದೊಡ್ಡ ದೇವಸ್ಥಾನ, ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ನ ಮಾಡ್ತಾ ಇದ್ದಾರೆ. ಸೊ ಫೈನಲಿ ನಮಗೆ ದರ್ಶನ ಕೂಡ ಸಿಕ್ತು. ತೊಗೊಂಡೋಗಿರೋಂಥ ತುಳಸಿ ಎಲ್ಲ ಕೊಟ್ರಿ. ನೀವು ಶ್ವೇತಾನಾ? ಯಾವರು? JP ನಗರ. ಹೌದಾ? ಮೈಸೂರೇನಾ? ಇಲ್ಲ ಪುಟ್ಟೇನಹಳ್ಳಿ. ಓಕೆ ಥ್ಯಾಂಕ್ ಯು ಸೊ ಮಚ್. ನೀವು ಇದು ನಂಗೆ ತುಂಬ ಇಷ್ಟ. ಥ್ಯಾಂಕ್ ಯು. ನಿಮ್ಗೆ ಅಂಥವ್ರಿಗೆ ನಿಂಗೆ ಮಾಡ್ತಾರಲ್ಲ, ನೀವು ಇನ್ನೂ ಮುಂದಕ್ಕೆ ಬರ್ತೀರಾ ಚೆನ್ನಾಗಿ. ನಿಮ್ಮನ್ನು ನೋಡಿ ನಾನು ಖುಷಿಗೆ ಇನ್ನು ದೇವ್ರ ಪೂಜೆ ಮಾಡೋದೆಲ್ಲ ಕಲ್ತಿದ್ದೀನಿ. ಒಬ್ಬರು ನೋಡಿ ನಮ್ಮ ತಂದೆ ತಾಯಿ ನೋಡ್ಕೊಂಡು ಕಲ್ತಿದ್ದೀನಿ. ಥ್ಯಾಂಕ್ ಯು. ಖುಷಿ ಆಯ್ತು ನಿಮ್ಗೆ ನೋಡಿ. ಥ್ಯಾಂಕ್ ಯು. ಇವರು ನನ್ನ ಲವ್ಲಿ ಸಬ್ಸ್ಕ್ರೈಬರ್. ಅವ್ರ ಹೆಸರು ಕೂಡ ಶ್ವೇತಾ ಅಂತ. ಗುರ್ತಿಡ್ದು ಇಷ್ಟು ಪ್ರೀತಿಯಿಂದ ನಿಮ್ಮಿಂದ ನಾನು ಒಂದಿಷ್ಟು ಕಲ್ತಿದ್ದೀನಿ ಅಕ್ಕ, ಯೂಸ್ ಆಯಿತು ಅಂತ ಹೇಳ್ತೀರಲ್ಲ, ಅದಕ್ಕೆ ತುಂಬ ಹೃದಯ ಧನ್ಯವಾದಗಳು. ನೀವು ಹೇಳಿದ್ರಿ ಅಂತ ನಾನು ಹೇಳ್ತಾ ಇಲ್ಲ. ಇಷ್ಟು ಪ್ರೀತಿಯಿಂದ ತಲೆ ಕೆಡಿಸ್ಕೊಬೇಡಿ ಅಕ್ಕ. ಬ್ಯಾಡ್ ಕಮೆಂಟ್ ಮಾಡೋರು ಯಾವತ್ತು ನಿಮ್ಮ ಕಾಲು ಕೆಳಗೆ ಇರ್ತಾರೆ ಅಂತೆಲ್ಲ ಒಳ್ಳೆ ಒಂದು ನನಗೊಂದು ಸಜೆಸ್ಟ್ ಮಾಡ್ತೀರಲ್ಲ. ಲವ್ ಯು. ನೀವು ಒಬ್ಬರೇ ಅಂತಲ್ಲ, ಪ್ರತಿಯೊಬ್ಬರು ಕಮೆಂಟ್ ಮಾಡೋರೆಲ್ಲರೂ ಕೂಡ ಎಷ್ಟು ಒಳ್ಳೊಳ್ಳೆ ಪ್ರೀತಿ ಕೊಡ್ತೀರಲ್ಲ. ನಿಮ್ಮನೆ ಹುಡುಗಿ ಅಂತ ಅಂದ್ಕೊಂಡಿದ್ದೀರಲ್ಲ, ನನಗೆ ಅದಕ್ಕೆ ಅಷ್ಟೇ ಸಾಕು. ಅಲ್ಲೇ ಪ್ರದಕ್ಷಿಣೆ ಹಾಕಿ ಕ್ಲೋಸ್ ಮಾಡಿಬಿಟ್ರು. ಕರೆಕ್ಟಾಗಿ 1:15ಗೆ ಕ್ಲೋಸ್ ಮಾಡಿಬಿಟ್ರು. ಕೂತಿದ್ದು ಒಂದು 5-10 ನಿಮಿಷ. ಒಂದು ಸಣ್ಣ ಪುಟ್ಟ ಸೆಲ್ಫಿಗಳು ಎಲ್ಲ ಕಡೆ ನಿಮಗೆ ಗೊತ್ತಲ್ವ, ನಾನು ತೊಗೋತೀನಿ. ಒಂಬಳೆ ಕೂಡ ಕೊಟ್ಟರು ನನಗೆ. ಎಲ್ಲ ಇಸ್ಕೊಂಡು ದೇವಸ್ಥಾನ ತುಂಬ ಚೆನ್ನಾಗಿ ದೊಡ್ಡದಾಗಿ, ತುಂಬ ದೊಡ್ಡ ದೇವಸ್ಥಾನ ಮಾಡ್ತಾ ಇದ್ದಾರೆ. ಯಾರಾದರೂ ಇನ್ನೂ ಬರೋಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ಬನ್ನಿ ನಮ್ಮ ಭೂವರಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗಿನ್ನ 3:15 ಕ್ಲೋಸ್ ಮಾಡಿ ಓಪನ್ ಮಾಡೋದವ್ರು. ಬೆಳಗ್ಗೆ 2 ಚಪಾತಿ ತಿಂದಿದ್ದು ಹೊಟ್ಟೆ ತುಂಬ ಹಶ್ವಾಗ್ತಾ ಇತ್ತು. ಅನ್ನಪ್ರಸಾದ ಕೂಡ ಕೊಡ್ತಾಯಿದ್ರು. ಗೊತ್ತಿದ್ದಿದ್ರೆ ನಾವು ಒಂದು ಮೂಟೆ ಅಕ್ಕಿ ತಂದು ಕೊಡ್ಬೋದಾಗಿತ್ತು. ನಮ್ಗೆ ಐಡಿಯಾನೇ ಇಲ್ಲ ಗೈಸ್. ಹಾಗೆ ಕೈ ಬೀಸ್ಕೊಂಡು ಬಂದ್ಬಿಟ್ವಿ. ನೆಕ್ಸ್ಟ್ ಟೈಮ್ ಖಂಡಿತ ದೇವರ ಅನುಗ್ರಹ ಇದ್ದರೆ ನಾವು ಮತ್ತೆ ದೇವಸ್ಥಾನಕ್ಕೆ ಬಂದರೆ ಖಂಡಿತ ಒಂದು ಮೂಟೆ ಅಕ್ಕಿ ತಂದು ಕೊಡೋಣ ಅಂತ ನಾವು ಮಾತಾಡಿಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಊಟ ಹಾಕಿಸ್ಕೊಂಡ್ವಿ. ಕೊಡ್ತಾರ್ತೀನಿ. ಅಲ್ಲಿ ಈಚೆ ಕಡೆ ವಾಟರ್ ಬಾಟ್ಲ್ ಕೊಡ್ತಾರೆ, ತರಬೇಕು ತಾನೆ. ನಿಜಲ್ಲ ಉಪ್ಪಕ್ಕ ನೀವೆಲ್ಲ ಉಪ್ಪು ₹100 ಇತ್ತಲ್ಲ ನಾವು ಡೀಸೆಲ್ ಬೇಕು ನೋಡಿ. ಮೇಲ್ಗಡೆ ಹೂವು ಇಡೋದಕ್ಕೆ ಮಳೆ ಆಗುತ್ತೆ. ಗೋಲ್ಡ್ ಕಲರ್ ಶೇಡ್ ಆಗುತ್ತೆ. ಅಮ್ಮ ಇದು ಇತ್ತು ನಮ್ಗೂ ಚೂಟ್ ಆಗುತ್ತೆ ಕೊಡಿ. ಮೊಳೆ ತಗೋ ಚೆನ್ನಾಗಿ ಅದೇನು ಬಿಸ್ಕೆಟ್ ಅದು ಒಂದು ಕೊಡಿ ಅಂದರೆ ನಿಮ್ಮ ಹೆಸರೇನು? ನಳಿನ. ಹೌದಾ? ಎಲ್ಲಿರೋದು ನೀವು? ರಾಮನಗರ. ಮಾತಾಡಿಸ್ತಾರಲ್ಲ ಅದೇ ಖುಷಿ. ಹಿಂಗೆ ನೋಡಿ ವೀಡಿಯೋಸ್ ಆಯ್ತಾ? ಆಟೋಮೆಟಿಕಾಗಿ ಸ್ವಿಚ್ ಆಫ್ ಆಗೋದಿದೆ ಗಾಂಧಿ. ಈಗ ಹೆಂಗೆ ಎಮರ್ಜೆನ್ಸಿ ಅಂದ್ರೆ ಹೊಡ್ಕತೈತೆ ನೋಡಿ ನನ್ನ ಮೊಬೈಲು. ಅಯ್ಯಪ್ಪ ಇಷ್ಟು ಶಕೆ. ಎಷ್ಟು ಜನ ಸಿಕ್ಕಿದ್ರು ಗಾಂಧಿ? ಎಷ್ಟು ಜನ ಮಾತಾಡ್ಸಿದ್ರು? ಅದೇ ಬೇಕು ನನಗೂ, ಅದೇ ಬೇಕು. ಏನಕ್ಕೆ ನನಗದೇ ಗುರ್ತಿಡ್ದು ಗುರುಮಲಪ್ಪ ಮಾತಾಡಿದ್ರು. ಯಾರ ಹೆಸರು? ನನ್ನ ಹೆಸರು. ಎಂತಕ್ಕೆ ನಿನ್ನ ಹೆಸರು ಕೇಳ್ತಾರೆ? ಓ ನೀನು ನೋಡಕ್ಕ. ಅವ್ರ ಮನೇಲಿ ಯಾರು ಹೆಣ್ಣಿಲ್ವಂತೆ, ಹೆಣ್ಣು ಕೊಡಕ್ಕೆ. ತಿಂತಾದೀಯ ಕಳ್ಳೆಪುರಿ? ತಿನ್ನುತ್ತೀನಿ ಚೆನ್ನಾಗಿ. ಗುರುಮಲಪ್ಪ ಔಷಧಿ ಹೊಡಿತಾರೆ.
ತೆಗೆಮ್ಮ. ಅಯ್ಯಪ್ಪ ವಾಂತಿ ಮಾಡ್ಬೇಕಾ? ವಾಂತಿ ಮಾಡ್ಬೇಕೇನ್ರಿ? ರೀ ಆ ಕಡೆಯಿಂದ ಬರುವಾಗ ಆಮ್ಲೆಟ್ ಹಾಕಿದೀರಾ? ಕರೆಕ್ಟಾಗಿ ಹೇಳಿ. ನನ್ನ ಕಣ್ಕಪ್ಪೆಲ್ಲ ಹಳಸೋಯ್ತು. ಊರಲ್ಲಿ ಮಾತ್ರ ಚೆನ್ನಾಗಿ ದಾಸವಾಳ ಬೆಳೆಸ್ತಾರೆ ಊರಲ್ಲೇ. ಏನಪ್ಪ ಹಳ್ಳಿಗಳಲ್ಲಿ ದಾಸವಾಳ ಹೂವು ರೋಸು ಚೆನ್ನಾಗಿ ಬೆಳೆಸೋದು. ಅಲ್ಲಿ ನೋಡು ಎಲ್ಲ ಮನೇಲೂ ದಾಸವಾಳ. ಅಲ್ಲಿ ನೋಡಲಿ ಎಂತೆಂಥ ದಾಸವಾಳ ಬೆಳೆಸೋ ಇಲ್ಲೇ ನೋಡಮ್ಮ. ಹೂವಿನ ತೋಟ, ಸಾಮಂತಿಗೆ ಹೂವಿನ ತೋಟಕ್ಕೆ ಬಂದಿದ್ದೀವಿ ಗೈಸ್. ಆಟವೇ ಹೋಗುವಾಗ ತೋಟ ನೋಡ್ಕೊಂಡು, ನಮ್ದಂತೂ ಅಲ್ಲ, ಪಾಪ ಕಷ್ಟಪಟ್ಟು ಬೆಳೆದಿರೋ ರೈತರದು. ಹೇಗಿದೆ ತೋಟ? ಓ ನಿಮ್ಮದೇ ನಿಮ್ಮ ಅಪ್ಪಂದು. ಔಷಧಿ ಹಾಕೋರೆ ಈ ಕಡೆ ಬಾ. ಏ ಬಾ ಈ ಕಡೆ ನೀನು ಚಾರ್ವಿ, ಬಾ ಈ ಕಡೆ. ಅಲ್ಲೆಲ್ಲ ಔಷಧಿ ಹಾಕವ್ರೆ. ಎಲ್ಲ ಬಿಟ್ಬಿಟ್ಟು ಓಡ್ಬಿಟ್ರು. ನಾನು ರೀಲ್ಸ್ ಮಾಡೋಣ, ಒಂದೆರಡು ಫೋಟೋ ತಗೊಳ್ಳೋಣ ಅಂತ ಬಂದರೆ ಅಯ್ಯಪ್ಪ ಏನು ಬಿಸಿಲು ಗುರು. ಸಕ್ಕತ್ತಾಗಿದೆ ಹೂವಿನ ತೋಟ, ಸಾಮಂತಿಗೆ ಹೂವಿನ ತೋಟ. ಅಯ್ಯಪ್ಪ ನಗರ ಬತ್ತೈತೆ. ಸೊ ಫೈನಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಮೈಸೂರಿಗೆ ಆನ್ ದ ವೇ. ಇನ್ನೇನೋ ಬಲ್ಮುರಿ ಹತ್ರ ಹೋಗ್ತಾ ಇದ್ದೀವಿ. ಸೊ ಇವಾಗ ಅನ್ಕೋತಾ ಇರ್ಬೋದು, ಆಲ್ ಆಫ್ ಅ ಸಡನ್ ಯಾಕೆ ಇವಾಗ ನೀವು ಈ ಟೆಂಪಲ್ಗೆ ಅಂತ. ಇವಾಗ ಅಂತಲ್ಲ, ಸುಮಾರು 5-6 ವರ್ಷದ ಹಿಂದೆ ಹೋಗಿದ್ವಿ. ಹೋಗೋಣ ಅಂತ ಅನ್ಕೋತಾ ಇದ್ವಿ. ಬಟ್ ಟೈಮೇ ಕೂಡ ಬಂದಿರಲಿಲ್ಲ. ಇವಾಗ ಟೈಮ್ ಕೂಡ ಬಂತು. ಬ್ಯಾಕ್ ವಾಟರ್ ಇದೆ ರೀ, KRS ಬ್ಯಾಕ್ ವಾಟ್ರು. ಗಾಂಧಿ ಸೋಗಯಾ ಇದ್ದೆ. ಮಜ್ಜಿಗೆಪುರ ಬಂತು ನೋಡಿ, ಮಜ್ಜಿಗೆ ಕುಡೀರಿ. ಲೆಫ್ಟ್ ಹೊಡಿತಾ ಇದ್ದದು, ಟರ್ನ್ ಲೆಫ್ಟ್ ಅಂತ ಐತೆ. 17 ಸರಿ ಇಲ್ಲ, ಅದು ಆಫ್ ಮಾಡೋದು. ಗೂಗಲ್ ಮ್ಯಾಪ್ ಸರಿ ಇಲ್ಲ ಅಂತೀಯಲ್ಲ. ಈಗ ಹಂಗಾಗಿದ್ರೆ ಹಾಕ್ಬೋದು. ಇಲ್ಲಿಗ ಅವ್ರು ಹಿಂಗೆ ಕಳ್ಸ್ರಮ್ಮ, ಇಲ್ಲಿ ಬರೋದಿಲ್ಲ ಗುರುವಾಪ. ನಾವೆಲ್ಲೋದರಿ ಅಲ್ಲೆಲ್ಲಿ ರೋಡ್, ನಾವಿನ್ ರೋಡ್ ಗದ್ದೆ ಒಳಗ್ ಬಂದ್ವ ನಾವು. ಈ ತರದೊಂದು ಅಲ್ಲಿ ಬ್ರಿಡ್ಜ್ ಐತೆ, ನಾವ್ ಆ ಗದ್ದೆ ಒಳಗ್ ಬಂದೇ ಇಲ್ಲ ನಡಿ. ಬ್ರಿಡ್ಜ್ ಆಟೋ ಬತ್ತೈತೆ. ಒಲಿ ಇರೋದು ಆಟೋ ಯಾವ ಕಡೆಯಿಂದ ಜಾಗ ಐತ ಅಲ್ಲಿ? ಅಯ್ಯಪ್ಪ ಯಾವ ರೋಡ್ ಅಣ್ಣ ಇದು? ಯಾವ್ದೋ ಹಳ್ಳಿ ರೋಡ್ ಇದು ಕಡೆ, ಶಾರ್ಟ್ ಕಟ್ ಇದು. ಇಲ್ಲೆಲ್ಲ ಗಾಡಿಗಳು ಓಡಾಡವೆ ಅಂತ. ಗಾಡಿ ಎಲ್ಲ ಓಡ್ತವೆ, ಟ್ರಾಕ್ಟರ್ ಗೀಕ್ಟರ್ ಎಲ್ಲ ಹೋಯ್ತವೆ. ನಾವೆಲ್ಲೇ ಬಂದದ್ದು, ಇಲ್ಲಿ ಅಂಗಡಿಗೆ ಹೋದ ನಾವು. ಎಲ್ರಿ ನಾವ್ ಈ ರೋಡಲ್ಲಿ ಎಲ್ಲಿ ಬಂದ್ವಿ? ಅಲ್ಲಿ ಬಂದು ನಾವು ಅತ್ತಗೆ ನೋಡಿ, ಇಲ್ಲಿ ಹುಡುಗ ಹೇಳೋದು ಇಲ್ಲಿ ಬರ್ಬೇಕಾಯ್ತು ಬ್ರಿಡ್ಜಲ್ಲಿ. ಮತ್ ಇದ್ ಲೆಫ್ಟ್ ಅಂತ ಹೊಡಿತೈತೆ. ಇಲ್ಲಿ ತಿರ್ಗಲ್ಲಿ ಬರ್ಬೇಕಾಯ್ತು ನಾವು. ಇಲ್ಲಿ ನೋಡಿ, ಹಂಗ ಹೋದ ಹಿಂಗ್ ಬರ್ಬೇಕಾಯ್ತು ನಾವು. ಆ ಹುಡುಗ ಹೇಳಿದ್ವಿ ಟಾರ್ ರೋಡ್ ಲೆಫ್ಟ್ ತಿರ್ಗೈತಿ. ಇಲ್ಲಿ ಕರೆಕ್ಟ್ ಅವ್ನು ತೋರ್ಸಿದ್ದು ನಾ ರೋಡ್ ಹುಡುಗ. ಲೆಫ್ಟ್ ಅಲ್ಲೇ ನಾವು ಅಲ್ಲಿ ಹೋದದ್ದು ಒಳಗೆ ಇಟ್ಕೊಂಡಿ ಹಂಗ ಹೋಗಿ ಉಲ್ಟಾ ತಿರ್ಕೊಂಬಂದಾಗಾಯ್ತು. ಹಿಂಗ್ ಹೋಗ್ಬೇಕಾಯ್ತು ಬಂದದ್ದು ಅಲ್ಲಿ. ಕೊನೆಗೂ ಹೆಂಗೋ ಕೊಂಕಣ ಸುತ್ತಿ ಮೈಲಾರಕ್ಕೆ ಎಡಮುರಿಯಿಂದ ಬಲ್ಮುರಿಗೆ ಬಂದ್ವಿ. ಸೊ ಹಳ್ಳಿ ಮೇಲೆ ಹಳ್ಳಿ ರೂಟ್ ಅಂತಾರಲ್ಲ, ಗೂಗಲ್ ಮ್ಯಾಪು ನಮ್ಮನ್ನು ಎಲ್ಲೆಲ್ಲೋ ಪಾಳ್ ರೋಡ್ಗೆಲ್ಲ ಕರ್ಕೊಂಡು ಹೊಟ್ಟೋಗಿತ್ತು. ಗೂಗಲ್ ಮ್ಯಾಪ್ ಹಾಕಿದ್ದಕ್ಕೂ ನನಗೆ ಬೈದರು ಸತೀಶು, ಆಫ್ ಮಾಡೋದನ್ನ ಹಂಗೆ ಹೀಗೆ ಅಂತ. ಬೈಯೋದು ಅಂದರೆ ರೇಗೋದು ಮೀನ್ಸ್. ಸೊ ಇವಾಗ ಬಲ್ಮುರಿ ಕಡೆ ಹೋಗ್ತಾ ಇದ್ದೀವಿ. ಬಿಕಾಸ್ ಎಷ್ಟು ಬಿಸಿಲಿದೆ ಗುರು. ಜನ ನೋಡಿ, ಜನ ಯಾರೂ ಮನೇಲಿ ಇಲ್ವೇ ಇಲ್ವಾ ಅಂತ. ನಾವು ಮಾತ್ರ ಮನೆ ಒಳಗಿದ್ದೀವ ಬಿಸಿಲು ಅಂತ. ಎಡಮುರಿಲೂ ಇಷ್ಟೇ ಜನ ಇದ್ದರು, ಬಲ್ಮುರಿಲೂ ಇಷ್ಟೇ ಜನ ಇದ್ದರು. ಯಪ್ಪ ಭಗವಂತ, ನೋಡಿ ನನಗೆ ಸುಸ್ತಾಗೋಯ್ತು. ಲಾಸ್ಟ್ ಟೈಮು ಬಂದಿದ್ವಿ ಬಲ್ಮುರಿಗೆ ಮಕ್ಕಳ ಸಮೇತ. ಅಲ್ಲಿ ಒಬ್ಬರು ಬಾಡಿ ನೀರಲ್ಲಿ ಕೊಚ್ಕೊಂಡು ಹೊಟ್ಟೋಯ್ತು. ಅದೇ ಲಾಸ್ಟು. ಅವತ್ತಿಂದ ನಾವು ಬಲ್ಮುರಿ ದಿಕ್ಕಿಗೆ ಬಂದಿರಲಿಲ್ಲ. ಇವತ್ತೇ ಫಸ್ಟು, ಅದಾದಮೇಲೆ ಬಂದಿರೋ ಅಂಥದ್ದು. ಓದ್ಸಲಿ ನೆನ್ಪಿಸ್ಕೋ. ಒಂದು ಬಾಡಿ ಫುಲ್ಲು ಹಂಗೆ ನೀರೊಳಗಡೆ ಡಮ್ಕಿ ಡಮರ್. ಈ ಮಕ್ಕಳು ನೀರು ಕಂಡಿದ ತಕ್ಷಣ ನೆಗೆಯೋದು, ಓಡೋದು ಎಲ್ಲ ಮಾಡ್ತಾರೆ. ಬಟ್ಟೆ ಬಿಚ್ಕೊಂಡು ನನ್ನ ಮಗ ಇನ್ನರ್ ವೇರಲ್ಲಿ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದ. ಸೊ ನಾನು ಅವನಿಗೆ ವಾರ್ನ್ ಮಾಡ್ತಾಯಿದ್ದೆ, ಓದ್ಸಲಿ ಲಾಸ್ಟ್ ಟೈಮು ಹೆಂಗಾಯಿತು ಅದನ್ನು ನೆನ್ಪಿಸ್ಕೋ ಅಂತ ಅವನಿಗೆ ವಾರ್ನ ಪದೇ ಮಾಡ್ತಾಯಿದ್ದೆ.
ಏನ್ ಯಾರಿಗೆ ಹೇಳ್ತಾ ಇರೋದು ಆ ಕಡೆ ಎಲ್ಲ ಹೋಗ್ಬೇಡ ಅಂತ? ಏ ಕೋಟೆ ಹೋಗ್ಬೇಡ, ಆ ಕಡೆ ಈ ಕಡೆ ಬಾ, ಈ ಕಡೆ ಬಾ. ಬೇಡ ಕುತ್ಕೋಬೇಡ, ಬಾ ಈ ಕಡೆ ನೀನು. ಏ ಹೋಗ್ಬೇಡ, ಏಯ್ ಕೋಟೆ ಆ ಕಡೆ ಹೋಗ್ಬೇಡ, ಬಾ ಈ ಕಡೆ. ಬೇಡ ಬೇಡ. ಚಾರ್ವಿಗೆ ತಣ್ಣೀರೇನು ಮುಟ್ಟಿಸ್ತಿರ್ಲಿಲ್ಲ, ಬಟ್ ಸತೀಶು ಅವನು ಆಟ ಆಡ್ತಾ ಇದ್ದಾನೆ, ಇವಳು ಸುಮ್ಮನೆ ಇರ್ತಾಳ, ಪರವಾಗಿಲ್ಲ ಕರ್ಕೊಂಡೋಗು ಅಂತ ಅಂದರು. ಅವಳಿಗೂ ಆಟ ಆಡೋಕ್ಕೆ ತುಂಬ ಇಷ್ಟ. ನೀರೊಳಗೆ ಕೂತ್ಕೊಳ್ಳೋಣ ಅಂತಾನೇ ಇದ್ಲು ನನಗೆ. ಬೋಟಿಂಗ್ ಹೋಗೋದಾ? ಏ ಬೇಡ, ಬಟ್ಟೆ ತಂದಿಲ್ಲ. ಬೇಡ ರೀ ಅವನ್ನ ಹತ್ತದ ಬರೇ. ಈ ಕಡೆ ಏ ಬಾರಿ, ಆ ಕಡೆ ಹೋಗ್ಬೇಕಾ? ಯಪ್ಪ ಹೋಯ್ತು, ವಾಚ್ಗೆಲ್ಲ ನೀರಾಯ್ತು. ಆ ಕಡೆ ಹೋಗ್ಬಿಡ ರೀ. ರೀ ಆ ಕಡೆ ಹೋಗ್ಬೇಡ ರೀ, ಆ ಕಡೆ ಹೋಗ್ಬೇಡ ರೀ, ಹೋಗ್ಬೇಡ. ನೀವೆಲ್ಲ ಒಟ್ಟಿಗೆ ಇರಿ. ಎಷ್ಟು ರೌಂಡ್ ಆಗುತ್ತೆ ಸರ್ ಇದು? ಕಿಲೋಮೀಟರ್ ಆಗಲ್ವಾ? 1 ರೌಂಡಾ? ಸುತ್ತ ಟರ್ನ್ ಮಾಡ್ತಾರಲ್ಲ, ಆ ಥರ ಮಾಡಲ್ವಾ ನೀವು? ಅವಾಗ ಹೇಳಿ, ವಿಡಿಯೋ ಮಾಡ್ಕೊತೀನಿ. ನನಗೆ ಕೊಚ್ಕೊಂಡು ಹೊಟ್ಟೋಗ್ಬಿಟ್ರು. ಆ ಕಡೆ ಸೈಡ್ ಹೋಗ್ಬೇಡಿ ಅಂದ್ರೂ ಆ ಕಡೆ ಸೈಡ್ ಹೋಗ್ಬಿಡ್ತು. ಯಾರು ಯಪ್ಪ ಬೆಂಗಳೂರಿಂದ 8 ಜನ ಬಂದಿದ್ರಂತೆ. ನೀವಿದ್ರಾ ಅವತ್ತು? ಹೌದಾ? ತಿಂಗಳಿಗೆ 5 ಜನ? ಯಪ್ಪ ಅವ್ರು ಆ ಕಡೆ ಬರಲೇ ಇಲ್ವಲ್ಲ ಮತ್ತೆ? ಆ ಬ್ರಿಡ್ಜ್ ಇವಾಗ ಹಿಂಗೆ ಹೋದ್ರೆ ಆ ಕಡೆ ಬರ್ಬೇಕು ತಾನೆ, ಆ ಕಡೆ ಬರಲೇ ಇಲ್ಲ ಅವರು. ಹಾಂ, ಆ ಕಡೆ ಸೈಡ್ಗೆ. ಫೋನ್ ಒಳಗಡೆ ಇಟ್ಕೋ. ಏನದು ಬಿಸಾಕದೆಲ್ಲ ಕಿವಿ ಒಳಗಡೆ ಹೋಗುತ್ತೆ. ಹುಳಗಳವೆ, ಸಣ್ಣ ಹುಳಗಳು. ಬೇಡ, ವಾಚ್ಗೆ ಹಾಳಾಗುತ್ತೆ ವಾಚ್. ಒಂದು ಮೀನು ಕಾಣಿಸ್ಲಿಲ್ಲ. ಜೋರಾಗಿ ಮಾಡಿ, ತಲೆ ಗಿರ್ರನ್ಬೇಕು. ತಲೆ ಏ ಅಕ್ಕು, ಈ ಕಡೆ ಬಂದ್ಬಿಡ್ತಾನೆ, ಸುಮ್ಮನೆ ಇರೋ. ಈ ಕಡೆ ಬಂದ್ಬಿಡ್ತಾನೆ, ಸುಮ್ಮನೆ ಇರು. ಎಲ್ಲಿ ನೀರೊಳಗೆ? ನಾನು ಚಾರು ಬೋಟಿಂಗ್ ಹೋಗಿ ಬಂದ್ವಿ. ಅವಳು ಫೈನಲಿ ನೀರೊಳಗೆ ಕೂತೇ ಬಿಟ್ಲು. ನಾವೇನು ಪ್ಲ್ಯಾನ್ ಮಾಡಿರಲಿಲ್ಲ, ಬಟ್ಟೆ ಕೂಡ ತೊಗೊಂಡೋಗಿರಲಿಲ್ಲ. ನನಗೂ ಆಟ ಆಡಬೇಕು ಅಂತ ಅನ್ನಿಸ್ತಿತ್ತು. ನೀನು ಹೊಡಿತೀನಂಗೆಲ್ಲ ಆಡಿದ್ರೆ ಕೋಟೆ ಸ್ಟಾರ್ಟ್, ಕೋಟೆ ಸ್ಟಾರ್ಟ್. ನೀ ತಳ್ಬೇಡ, ಬಾ, ಅವನೇ ಹೋಯ್ತಾನೆ. ಗಾಂಧಿಯಲ್ಲಿ ಗಾಂಧಿಯಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಸ್ವಿಮ್ ಮಾಡ್ತಾನೆ, ತುಂಬ ಫಾಸ್ಟಾಗಿ ಸ್ವಿಮ್ ಮಾಡ್ತಾನೆ.
ತುಂಬ ಜಾಸ್ತಿ ಹೊತ್ತು ನೀರಲ್ಲಿ ಕೂಡ ಇರ್ತಾನೆ. ಈ ದಡದಿಂದ ಆ ದಡಕ್ಕೆ ಅವನೇ ಫಸ್ಟ್ ಹೋಗಿ ಫಸ್ಟ್ ಬರೋ ಅಂಥದ್ದು. ಈ ಥರ ಚಾಲೆಂಜ್ ಮಾಡಿಕೊಂಡು ಸತೀಶು, ನಮ್ಮ ಹುಡುಗ ಕೋಟೆ, ವಿಕ್ಕಿ 3 ಜನನೂ ನಾವು ಬೋಟಿಂಗ್ ಹೋಗಿ ಬರೋಷ್ಟರಲ್ಲಿ 3 ರೌಂಡು ಅಮ್ಮ ಬಿಡಲ್ಲ, ಅಮ್ಮ ಬಂದರೆ ಅಂತ ಆ ಕಡೆ ಹೋಗಿ ಈ ಕಡೆ ಬಂದಿದ್ದಾರೆ. ಸತೀಶು ಅಷ್ಟೇ ಗೈಸ್, ಸಖತ್ ಅಂದರೆ ಸಖತ್ತಾಗಿ ಸ್ವಿಮ್ ಮಾಡ್ತಾರೆ. ಅವನು ಅಮ್ಮ ಬಾರಮ್ಮ, ನೀನು ಬಾರಮ್ಮ, ಕೂತ್ಕೊಳ್ಳಮ್ಮ ಅಂತ ಆಟ ಮಾಡ್ತಾಯಿದ್ದ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಇಲ್ಲಪ್ಪ ನೀವು ಮಾಡಿ, ನೀವು ಆಟ ಆಡಿ, ನಾವು ವೀಡಿಯೋ ಮಾಡ್ತೀನಿ, ನಾನೆಲ್ಲ ಬರಲ್ಲ ಅಂತ. ಜೊತೆಗೆ ಗಾಂಧಿ ಕೂಡ ಬಂದಿರಲಿಲ್ಲ. ಅವರು ಫುಲ್ ಕಾರಲ್ಲಿ ಸೋಗಯ್ಯ, ಅವ್ರಿಗೆ ತುಂಬ ನಿದ್ದೆ ಬಂದ್ಬಿಟ್ಟಿತ್ತು ಅಂತ ಕಾರಲ್ಲೇ ಆರಾಮ್ಸೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತು ನೀರಿಗಿಳಿದ್ರೆ ಎಲ್ಲ ಚಿಂದಿ ಚಿತ್ರಾನ್ನ ಮಾಡಾಕ್ತೀವಿ, ಬಟ್ಟೆ ಎಲ್ಲ ಒದ್ದೆ ಮಾಡಾಕ್ತೀವಿ, ಬಟ್ಟೆ ಬೇರೆ ತಂದಿಲ್ಲ ಅಂತ. ಅವ್ರು ತುಂಬ ಜಾಗರೂಕತೆ ವಹಿಸಿದ್ರು ಅಂತಲೇ ಹೇಳ್ಬೋದು. ತುಂಬ ಸ್ಮಾರ್ಟಾಗಿ ಅವ್ರು ಬರಲೇ ಇಲ್ಲ. ಈ ಸಲ ನೀರನ್ನು ಹರಿಯಕ್ಕೆ ಬಿಟ್ಟಿರಲಿಲ್ಲ, ಅದಕ್ಕೆ ನೀರಿಂದು ಪ್ರೆಷರು ತುಂಬ ಇತ್ತು. ಆ ಕಡೆ ಸೈಡೆಲ್ಲ ಪಾಚಿ ಕಟ್ಟಿತ್ತು, ಒಳಗಡೆ ಗಮುಕ್ಬಿಡುತ್ತೆ ಅಂತ ನಾ ಪ್ರತಿ ಸಲ ಆ ಕಡೆ ಹೋಗಬೇಡ, ಆ ಕಡೆ ಹೋಗಬೇಡ ಅಂತಲೇ ವಾರ್ನ್ ಮಾಡ್ತಿದ್ದೆ. ಬಾರೋ ಸಾಕು ಹೋಗೋಣ ಅಂದರು ಕೇಳ್ತಾ ಇಲ್ಲ. ಇಬ್ಬರು ಅಪ್ಪ ಮಗ ಇಬ್ಬರು ಹೊಟ್ಟೆ ಬಿಟ್ಕೊಂಡು ಗಣಪತಿ ಥರ ನೀರೊಳಗಡೆನೆ ಕುತ್ಕೊಂಡ್ಬಿಟ್ಟವ್ರೆ. ಸೊ ನನಗೂ ಕರೆದು ಸಾಕಾಯಿತು. ಆ ಬಿಸಿಲಿಗೂ ಅದಕ್ಕೂ ನೋಡಿ ಸತೀಶು ರಪ್ ಅಂತ ನೀರೊಳಗಡೆ ಜಂಪ್ ಹೊಡಿತಾರೆ ಗೈಸ್. ಕೂತಿದ್ದ ಕಡೆ ನೀರೊಳಗಡೆ ಬೀಳ್ತಾರೆ. ಅವ್ರಿಗೆ ಆಟ ಆಡಿ ಇನ್ನೂ ಸಾಕಾಗಲಿಲ್ಲ. ನನ್ನ ಮಗ ನಗ್ತಾ ಇದ್ದಾನೆ, ನೋಡಮ್ಮ ಈಗ ನಾನು ಬೀಳ್ತೀನಿ, ನೋಡಮ್ಮ ಅಪ್ಪನ ಹೆಂಗೆ ಬೀಳ್ತು ಅಂತ. ಸೊ ಇವಳು ಕೇಳಬೇಕಾ, ಅಮ್ಮ ನಾನು ಹೋಗ್ತೀನಿ, ಅಮ್ಮ ನಾನು ಹೋಗ್ತೀನಿ ಅಂತ. ಇವನು ಅಷ್ಟೇ ನೀರು ಎರಚೋದು, ಕಾಲು ಹಿಡ್ಕೊಂಡು ಎಳೆಯೋದು, ಅಮ್ಮ ಕಳ್ಸಮ್ಮ ಅಂತ. ಸೊ ಈ ಮಕ್ಕಳು ನೀರು ಕಂಡ್ರೆ ಹಾಗೇನೆ ಏನೂ ಮಾಡೋಕ್ಕಾಗಲ್ಲ. ಅಪ್ಪ ಮಗನ ಸ್ವಿಮ್ಮಿಂಗ್ ಹೇಗಿದೆ ಕಮೆಂಟ್ ಮಾಡಿ. ಸತೀಶ್ ಅಂತೂ ಚಿಕ್ಕ ವಯಸ್ಸಲ್ಲಿ ಅವರು ಒಂದೊಂದು ಸ್ಟೋರಿ ಹೇಳುವಾಗ ಒಂದು ಕೆರೆ ಇತ್ತಂತೆ, ಆ ಕೆರೆ ಬಾವಿ ಇತ್ತಂತೆ, ಮಿಷಿನ್ ಮನೆ ಬಾವಿ, ಯಾರೂ ಹೋಗ್ತಿರ್ಲಿಲ್ವಂತೆ, ಇವ್ರ ಫ್ರೆಂಡ್ಸ್ ಮಾತ್ರ ಹೋಗೋರಂತೆ ಅಲ್ಲಿ ಸ್ವಿಮ್ ಮಾಡೋಕ್ಕೆ, ಅದೆಲ್ಲ ಹೇಳ್ತಿರ್ತಾರೆ. ಸೊ ಇವತ್ತೊಂಥರ ಡೇ ಫುಲ್ಲು ನನಗಿಷ್ಟ ಬಂದಂಗೆ ನಾನು ದೇವ್ರನ್ನ ನೋಡಬೇಕು ಅಂದ್ಕೊಂಡೆ. ಇದಂತೂ ಅನ್ಎಕ್ಸ್ಪೆಕ್ಟೆಡು. ಇಲ್ಲಿ ಬರ್ತೀವಿ ಅನ್ನೋ ಐಡಿಯಾನೂ ಕೂಡ ಇರಲಿಲ್ಲ. ದೇವಸ್ಥಾನ ಮುಗಿಸ್ಕೊಂಡು ಸ್ಟ್ರೇಟಾಗಿ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು. ಲೈಫಲ್ಲಿ ನಾವು ಅದಾಗಬೇಕು, ಇದಾಗಬೇಕು, ಅದು ನಡೆಸ್ಬೇಕು, ಯಾವುದಕ್ಕೂ ಎಕ್ಸ್ಪೆಕ್ಟ್ ಇಟ್ಕೋಬಾರ್ದು. ಯಾವ ಟೈಮ್ಗೆ ಏನಾಗಬೇಕೋ ಆಟೋಮೆಟಿಕ್ಕಾಗಿ ಅದು ಲೈಫಲ್ಲಿ ಆಗೇ ಆಗುತ್ತೆ. ನನ್ನ ಕೂದಲಿಗೆಲ್ಲ ನೀರು ಎರಚ್ಬಿಟ್ಟಿದ್ದ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಜೀವನದಲ್ಲಿ ತಾಳ್ಮೆ ಇರಬೇಕು. ತಾಳ್ಮೆ ಅನ್ನೋದಿದ್ರೆ ಸಕ್ಸಸ್ ಅನ್ನೋದು ತಾನೇ ಹುಡ್ಕೊಂಡು ನಾವಿರೋ ಜಾಗಕ್ಕೆ ಕಡೆಯಿಂದ ವಾಲ್ ಓಪನ್ ಆಗಿತ್ತು ಗುರುಮಲಪ್ಪ. ಆ ಕಡೆ ಬಂದವನು ಈ ಕಡೆ ಬರಲೇ ಇಲ್ಲ. ನಾವು ಅವತ್ತು ಹೋದವ್ರು ಇವತ್ತು ಬಂದಿದ್ದೀವಿ. ನೀವು ಒಬ್ಬರು ಮಿಸ್ಸಿಂಗು ನೀರಲ್ಲಿ ಆಟ ಆಡೋಕ್ಕೆ. ನೀವು ಬರ್ಬೇಕು ತಾನೇ? ಹಾಂ ಇಲ್ಲ, ಇಬ್ಬರು ಬಂದರು ಅವ್ರ ಜೊತೆ ಅಲ್ಲಿಂದ. ವೇಲ್ ಹಾಕಂಡು ನಾನು ಸ್ಟಾಲ್ ಹಾಕಂಡು ಅಂಗಡಿಗೆ ಪ್ಯಾಂಟ್. ಅಯ್ಯೋ ಬಾಗುರು ಟೀ ಕುಡಿ ಅಂತ ಎಲ್ಲ ನೋಡ್ತವ್ರೆ ಕಣ, ನೋಡ್ತವ್ರೆ ಎಲ್ಲ. ಇದು ಟೀನಾ? ಕರೆಕ್ಟಾಗಿ ಹೇಳ್ರಿ, ಕುಡಿತಾ ಇದ್ದೀರ ತಾನೇ? ನಾನು ಹಾಲ್ಗೆ ಒಂದು ಚೂರು ನೀರು ಹಾಕಲ್ಲ ಗುರುಮಲಪ್ಪ. ದಿನಾ ಬೆಳಗ್ಗೆ ಟೀ ಕುಡಿತಾನೆ ಕೋಟೆ, ಕೇಳಿ. ಇದರಲ್ಲಿ ಅದು ಇದನ್ನ ಟಿವಿ ಅಡ್ವರ್ಟೈಸ್ ಎಲ್ಲ ಕೊಡ್ತಾರೆ, ಬಾಗುರು ಟೀ ಕುಡಿ ಅಂತ. ಇದರಲ್ಲಿ ನೀರು ಬಿಟ್ರೆ ಹಾಲು ಅನ್ನೋದೇನು ಇರಲ್ಲ. ಕೋಟೆ, ನಾನ್ ಮಾಡೋ ಟೀ ಹೆಂಗಿರ್ತದ ನಿಜ ಹೇಳು. ಏಲಕ್ಕಿ ಶುಂಠಿ ಬರ್ತದ ನೋಡ್ರಿ. ಲಾಕ್ ಓಪನ್ ಮಾಡಿ. ಬರ್ತದ ನೋಡ್ರಿ, ಲಾಕ್ ಓಪನ್ ಮಾಡಿ. ಮಾಡೂಟದ ಪ್ರಶ್ನೆ ಅಲ್ಲ, ಟೀ ಅಂತಾರ ಅದನ್ನ ಯಾರಾದ್ರೂ. ಅಯ್ಯಪ್ಪ, ಅಲ್ಲ ಹಾಲೇ ಇಲ್ಲ ಕಣ, ಬರೀ ನೀರು, ಸಕ್ಕರೆ, ಟೀ ಪುಡಿನೂ ಇಲ್ಲ ಅದ್ರಲ್ಲಿ.
ನನಗೆ ಇರೋದನ್ನು ಇದ್ದಾಗೆ ಹೇಳಿ ಅಭ್ಯಾಸ. ಆ ಟೀ ಅಂತೂ ನಂಗೆ ಒಂಚೂರು ಇಷ್ಟ ಆಗಲಿಲ್ಲ. ಮನೆಗೆ ಬಂದ ತಕ್ಷಣ ಹಾಲು ಕಾಯಿಸಿ ಟೀ ಮಾಡ್ತಾಯಿದ್ದೀನಿ. ನಾನು ಟೀ ಮಾಡ್ತೀನಿ, ಕಾಫಿ ಮಾಡ್ತೀನಿ. ನಮ್ಮ ಕೆಲಸಗಾರರು, ನಮ್ಮ ಮನೆಗೆ ಪೇಂಟ್ ಹೊಡಿಯೋಕ್ಕೆ ಬಂದವರು ಪ್ರತಿಯೊಬ್ಬರು ನಾನು ಮಾಡೋ ಟೀನ ಇಷ್ಟಪಡ್ತಾರೆ. ಸೊ ಟೀನ 10-15 ನಿಮಿಷ ಕುದಿಸ್ತೀನಿ, ಗಟ್ಟಿ ಟೀ. ನಮ್ಮ ಹುಡುಗರಿಗೆ, ಗುರುಮಲಪ್ಪಂಗೆ, ಸತೀಶ್ಗೆ ಎಲ್ರಿಗೂ ಟೀ ಕೊಟ್ಟೆ. ನಾನು ಒಂದು ಹೆಂಗೈತೆ ಈ ಟೀ ಹೇಳ್ಬೇಕೀಗ. ಶುಂಠಿ, ಏಲಕ್ಕಿ ಕಾಯಿ ಕುಡೀರಿ ಬೇಗ. ಹೋಗಿ ಕೈಕಾಲು ಮುಖ ತೊಳೆ ಎದ್ದೋಗು ನೀನು. ಬಾಚ್ಕೊಡ್ತೀನಿ ಎದ್ದೇಳು. ಸರಿ ಆಯ್ತೇನ್ರಿ? ಬೆಳಗ್ಗೆಯಿಂದ ಯದು ಪಾಪು ನಮ್ಮ ಮನೆಗೆ 2-3 ಸಲ ಬಂದಿದ್ನಂತೆ. ಸ್ವಲ್ಪ ತಿನ್ನು, ಇದ್ಯಾಕೆ ಸ್ವಲ್ಪ ತಿನ್ನು. ವಾ ಚೂರ್ ತಿನ್ನು. ಹಿಂಗ್ ತಿಂತಾರ ಮೂತಿಗೆಲ್ಲ ಮೆತ್ಕೊಂಡು. ಮುನು ನೋಡಿ ಎಷ್ಟು ನೀಟಾಗಿ ತಿನ್ನವನೆ, ಗುಡ್ ಬಾಯ್ ತರ. ನೀನು ಬ್ಯಾಡ್ ಬಾಯ್ ನೀನು. ಮನು ಗುಡ್ ಬಾಯ್ ನೋಡು, ಎಷ್ಟು ನೀಟಾಗಿ ತಿನ್ನವನೆ ಮನು. ನೀಟಾಗಿ ತಿನ್ನು. ಬಟ್ಟೆ ಚಲ್ಕೊಂಡು. ಅಯ್ಯೋ ಯದಪ್ಪ, ಏನಪ್ಪ ನಿನ್ ಕತೆ ಯದಪ್ಪ. ನಿಧಾನಕ್ಕೆ ತಿನ್ನು ಮಗನೆ. ಮನು ಗುಡ್ ಬಾಯ್, ನೀನ್ ಬ್ಯಾಡ್ ಬಾಯ್ ನೀನು. ನೋಡು ಮುಖಕ್ಕೆಲ್ಲ ಹನುಮಂತಪ್ಪ ಆ ಥರ ಮೆತ್ಕೊಂಡಿದ್ಯಾ. ಹನುಮಂತಪ್ಪನ ನೀನು. ನೋಡು ಚಲ್ತು. ನಿಜ ಹೇಳ್ತೀನಿ, ಸುಳ್ಳು ಹೇಳ್ತಾ ಇಲ್ಲ. ವಿಡಿಯೋಗೋಸ್ಕರ ನಾನು ಏನೂ ಹೇಳಲ್ಲ. ಈ ಮಕ್ಕಳ ಜೊತೆ ಆಟ ಆಡ್ತಾಯಿದ್ರೆ ನನಗಿಷ್ಟೇ ಕೆಲಸ ಮಾಡಿ ಟಯರ್ಡ್ ಆಗಿದ್ರು, ಎಲ್ಲೇ ಸುತ್ತಾಡಿ ಬಂದಿದ್ರು, ನನ್ನ ಸ್ಟ್ರೆಸ್ ಬಸ್ಟರ್ ಇವರು ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದ ಅಷ್ಟು ಕೆಲಸ ಮಾಡಿದ್ದೀನಿ, ಆ ಬಿಸಿಲಲ್ಲಿ ಹೊರಗಡೆ ಹೋಗಿ ಬಂದಿದ್ದೀನಿ. ಈ ಮಕ್ಕಳನ್ನ ತುಂಬ ಮಿಸ್ ಮಾಡಿಕೊಂಡೆ. ನಮ್ಮ ಜೊತೆ ಇವತ್ತು ಯದು ಪಾಪು ಇದ್ದಿದ್ದರೆ ಇನ್ನೂ ಎಂಜಾಯ್ಮೆಂಟ್ ಚೆನ್ನಾಗಿರ್ತಾಯಿತ್ತು ಅಂತ ತುಂಬ ಸಲ ಯದು ಪಾಪುನ ನೆನೆಸ್ಕೊಂಡೆ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ಇಷ್ಟ ಆಗಿದರೆ ಒಂದು ಸಪೋರ್ಟ್ ಮಾಡಿ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ಬಾಯ್.